ಶಿಕ್ಷಣವೆಂದರೆ ನಮ್ಮ ಹೆಮ್ಮೆಯ ಕರ್ನಾಟಕವನ್ನು ಬೆಳಗುವ ಸೂರ್ಯ. ಪ್ರತಿಯೊಬ್ಬ ಮಗುವು ಸೂರ್ಯನಂತೆ ಪ್ರಜ್ವಲಿಸಲಿ. ಕೆಲವರು ತಮ್ಮ ಜೀವನವನ್ನು ಬದುಕುತ್ತಾರೆ, ಇನ್ನು ಕೆಲವರು ತಮ್ಮ ಜೀವನವನ್ನು ಸಮಾಜಕ್ಕೆ ಅರ್ಪಿಸುತ್ತಾರೆ. ಒಬ್ಬ ಶಿಕ್ಷಕ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಬಹುದು, ಆದರೆ ಕೆಲವೇ ಕೆಲ ಅಧಿಕಾರಿಗಳು ಒಂದು ತಾಲೂಕಿನ ಭವಿಷ್ಯವನ್ನೇ ಬದಲಾಯಿಸಬಲ್ಲರು. ಇಂದು ನಾವು ಸ್ಮರಿಸುತ್ತಿರುವುದು ಅಂತ ಒಬ್ಬ ಮಹಾನ್ ಶಿಕ್ಷಣ ಸೇವಕನನ್ನ, ವಿದ್ಯಾರ್ಥಿಗಳ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿರುವಂತಹ ಸ್ಥಾನವನ್ನು ಪಡೆದಿರುವಂತಹ ಶಿಕ್ಷಣ ಪ್ರೇಮಿಯನ್ನ, ಒಬ್ಬ ಅಧಿಕಾರಿ ನಾಯಕನನ್ನ, ಮಾನ್ಯ ಶ್ರೀ ಪಿ ರಾಮಪ್ಪ ಅವರನ್ನ. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಗೌಡ. ಶ್ರೀಯುತ ರಾಮಪ್ಪ ಸರ್ ಅವರು ತುಂಬಾ ಅತ್ಯುತ್ತಮವಾದ ಸಂಘಟಕ, ತಾಳ್ಮೆಯ ಮತ್ತು ಹೃದಯವಂತ, ಶಿಕ್ಷಕರ ಬಗ್ಗೆ ಅತ್ಯಂತ ಹೆಚ್ಚು ವಿನಮ್ರತೆ ಮತ್ತು ಗೌರವ ಇರ್ತಕ್ಕಂಥ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ತಪ್ಪಲಿಕ್ಕಿಲ್ಲ. ಅವರ ನಿವೃತ್ತಿ ಜೀವನ ತುಂಬಾ ಸಂತೋಷದಾಯಕ ಆಗಿರಲಿ, ಆರೋಗ್ಯವಾಗಿಂದ ಕೂಡಲಿ ಅಂತ ಹೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. 1904 ಜುಲೈ 1ರಂದು ಚಿತ್ರದುರ್ಗ ಜಿಲ್ಲೆಯ ಪುಡುಕಲಹಳ್ಳಿಯಲ್ಲಿ ಶ್ರೀ ಪರುಷಪ್ಪ ಹಾಗೂ ಶ್ರೀಮತಿ ನಾಗಮ್ಮ ದಂಪತಿಯವರ ಮನೆಗೆ ಜನಿಸಿದ ಮಗವೇ ಪಿ ರಾಮಪ್ಪ. 6 ಜನ ಮಕ್ಕಳ ದೊಡ್ಡ ಕುಟುಂಬದಲ್ಲಿ ಬೆಳೆದ ರಾಮಪ್ಪ ಅವರು ಬಾಲ್ಯದಲ್ಲಿಯೇ ಶಿಸ್ತು, ಪರಿಶ್ರಮ ಹಾಗೂ ಮಾನವೀಯ ಮೌಲ್ಯಗಳನ್ನು ಕಲಿತರು. ಎಲ್ಲರಿಗೂ ನಮಸ್ಕಾರ. ಪಿ ರಾಮಪ್ಪ ಸರ್ ಅಂದ್ರೆ ಧೈರ್ಯ ಅಂದ್ರೆ ಪಿ ರಾಮಪ್ಪ ಸರ್. ಮತ್ತು ಅವರಿಗೆ ಏನಪ್ಪ ನಾವು ನೋಡಿದ್ದು ಅಂತಂದ್ರೆ ಅವರಿಗೆ ಯಾವುದೇ ರೀತಿಯಾದ ಅಧಿಕಾರದ ಅಹಂ ಇಲ್ಲ, ಎಲ್ಲರ ಜೊತೆಗೂ ತುಂಬಾ ಸಾಮಾನ್ಯವಾಗಿ ಬರೀತಾರೆ. ಸಾಧಾರಣ ರೈತ ಕುಟುಂಬದಲ್ಲಿ ಜನಿಸಿದರೂ ಅವರ ಕನಸುಗಳು ಅಸಾಧಾರಣವಾಗಿತ್ತು. ಗ್ರಾಮದ ಮೆನ್ನಿನಲ್ಲಿ ಬೆಳೆದ ಆ ಬಾಲಕನ ಮನಸ್ಸಿನಲ್ಲಿ ಒಂದು ದಿನ ಶಿಕ್ಷಣದ ಮೂಲಕ ಸಮಾಜವನ್ನು ಬದಲಿಸಬೇಕೆಂಬ ಮಹದಾಸೆ ಮೂಡತೊಡಗಿತ್ತು. ಈ ರಾಮಪ್ಪ ಸರ್ ನಿಜವಾಗಿಯೂ ಕೂಡ ನಮ್ಮ ಖಾನಾಪುರ ತಾಲೂಕು ಸ್ವಲ್ಪ ಇಂಟೀರಿಯರ್ ಪ್ಲೇಸ್ಗಳಿವೆ. ಅಲ್ಲಿ ಪ್ರತಿಯೊಂದು ಶಾಲೆಗೆ ವಿಸಿಟ್ ಕೊಟ್ಟು ಶಿಕ್ಷಕರಿಗೆ ಧೈರ್ಯವನ್ನು ಹೇಳಿ, ಹೆಡ್ಮಾಸ್ಟರ್ಗೆ ಕೂಡ ಮಾರ್ಗದರ್ಶನವನ್ನು ಮಾಡಿ, ಅತಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಬಡ ಮಕ್ಕಳಿಗೆ ಅವ್ರಿಗೆ ಸಲಹೆ ಸೂಚನೆಯನ್ನು ಕೊಟ್ಟು, ಅವ್ರು ಹೋಗ್ತಾ ನೋಡ್ಬೇಕು. ಈಗ ಅಂಕ್ಲಿಪಿ ಪುಸ್ತಕಗಳನ್ನು ಕೊಟ್ಟದ್ದು ನೋಡ್ಬಿಟ್ರೆ ಸ್ವಂತ ಖರ್ಚಿನಿಂದ ಶಾಲೆಗೆ ಹೋಗಿ CRPಗಳಿಗೆ ಸ್ವಂತ ಖರ್ಚಿನಿಂದ ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ಕನ್ನಡ ಮೀಡಿಯಂದಲ್ಲಿ ಹಿಂದಿನೂ ಬರಬೇಕು, ಇಂಗ್ಲೀಷು ಬರಬೇಕು, ಅದ್ರ ಎಲ್ಲ ಬರುವಂತ ಪುಸ್ತಕಗಳನ್ನ ಸ್ವಂತ ತಂದು ಕೊಟ್ಟು, ಹುಡುಗಿ ಯಾವುದೋ ಜಪಾನ್ಗೆ ಹೋಗ್ತಾ ಇತ್ತು, ಅದು ಹೋಗಿದೆ ಅಂತ ನಮಸ್ಕಾರ ಬಂದ್ರೆ ಆಕೆ ಕೈಯಾಗ 10,000 ರೂಪಾಯಿ ಕೊಟ್ಟು ಕಳಿಸಿದ್ರು. ತೋಳು ಅಧಿಕಾರಿಗಳನ್ನ ಭಾಳ ನೋಡಿದ್ವಿ ನಾವು, ಆದ್ರೆ ಈ ಕೊಡುವ ಅಧಿಕಾರಿನ ನೋಡಿದಾಗ ನಿಜವಾಗಿ ಕೂಡ ಆಸ್ ಎ ಬ್ರದರ್ ಅವನು ಬಹಳ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕುಡುಕಲಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಪೂರ್ಣಗೊಳಿಸಿದರು. ನಂತರ ದಾವಣಗೆರೆ ಜಿಲ್ಲೆಯ ಬಾವಿಹಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿಯಿಂದ 7ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನ ಮುಂದುವರಿಸಿದರು. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಹೇಳಿ. ರಾಮಪ್ಪ ಸರ್ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರೊಬ್ಬ ಶ್ರಮಜೀವಿ. ಅವರು ನೀವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನಾಗಿ ಮಾತ್ರ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಖಾನಾಪುರದಲ್ಲಿ, ಆದರೆ ಅವರು ಅಪ್ಪಟವಾಗಿ ಬಡತನದಿಂದ ಬಂದು ಆ ಒಂದು ಅಪ್ಪಟ ಹಳ್ಳಿ, ಇಲ್ಲಿಗೂ ಕೂಡ ಬಸ್ ಇಲ್ಲದೆ ಇರತಕ್ಕಂಥ ಊರಿನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಸಹ ಶಿಕ್ಷಕರಾಗಿ ಇವತ್ತು BO ಆಗಿ ನಿವೃತ್ತಿ ಹೊಂದತಕ್ಕಂಥದ್ದು ತುಂಬಾ ನಮಗೆ ಸಂತೋಷದ ವಿಚಾರ. ಅವರೊಬ್ಬ ಅಜಾತ ಶತ್ರು, ಅವ್ರ ಶತ್ರುಗಳೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಂದೆ ಮಾವಿನಕೊಂಡದಲ್ಲಿ 8ನೇ ತರಗತಿಯಿಂದ 12ನೇ ತರಗತಿವರೆಗೆ ಪ್ರೌಢ ಹಾಗೂ ಕಾಲೇಜು ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ನಾಳೆ 30ನೇ ತಾರೀಕು ನಮ್ಮ ಸಾಹೇಬರು, ನಮ್ಮ ಎಲ್ಲ ಅಚ್ಚುಮೆಚ್ಚಿನ ಸಾಹೇಬರು ನಾಳೆ ರಿಟೈರ್ಡ್ ಆಗ್ತಾ ಇದ್ದಾರೆ. ಇದು ನಮಗೆ ಒಂದು ದುಃಖದ ವಿಷಯನೂ ಆಗಿದೆ. ಮುಖ್ಯವಾಗಿ ಅವರು ನೀಡಿರತಕ್ಕಂಥ ಮಾರ್ಗದರ್ಶನಗಳಲ್ಲಿ ಅತಿ ಮುಖ್ಯವಾದದ್ದು ಯಾವುದು ಅಂತಂದರೆ, ನಾವು ಆಫೀಸ್ನಲ್ಲೇ ಕುಳಿತುಕೊಂಡು ಕೆಲಸ ಮಾಡೋದ್ರ ಬದಲು ಶಾಲೆಗಳಿಗೆ ಸಂದರ್ಶನ ನೀಡಿ ಅಲ್ಲಿ ವಾಸ್ತವ ಅಂಶಗಳು ಏನದಾವ ಅದನ್ನು ಅರ್ಥ ಮಾಡಿಕೊಂಡು ಅಲ್ಲಿಯ ಶಿಕ್ಷಕರ ಜೊತೆ, ಮುಖ್ಯೋಪಾಧ್ಯಾಯರ ಜೊತೆ ಮತ್ತು ಮಕ್ಕಳ ಜೊತೆ ಬೆರೆತು ಅಲ್ಲಿ ಸಮಸ್ಯೆಗಳೇನು ಮತ್ತು ಕುಂದು ಕೊರತೆಗಳೇನು ಅನ್ನೋದನ್ನು ಅರ್ಥಕೊಂಡು
ಅದನ್ನ ನೀವು ಪೂರೈಸಲು ನೀವು ಚಿಂತನೆ ಮಾಡಬೇಕು ಅಂತೇಳಿ ನಮಗೆ ಸಾಹೇಬರು ಯಾವಾಗಲೂ ಮಾರ್ಗದರ್ಶನ ಮಾಡಿದರು. ಉನ್ನತ ಶಿಕ್ಷಣದ ಕನಸನ್ನು ಹೊತ್ತು ಚಿತ್ರದುರ್ಗ SJM ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದರು. ಅನಂತರ ದಾವಣಗೆರೆಯ ಅನುಭವ ಮಂಟಪದಲ್ಲಿ B.Ed ಪದವಿಯನ್ನು ಸಂಪಾದಿಸಿದರು. ಇತಿಹಾಸದ ಮೇಲಿನ ಅಪಾರ ಆಸಕ್ತಿಯಿಂದ MA ಹಿಸ್ಟ್ರಿ ಪದವಿಯನ್ನು ಪಡೆದು ತಮ್ಮ ಜ್ಞಾನವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದರು. ನಮಸ್ಕಾರ, ಸಂತೋಷ್ ನಾಯ್ಕ್ ಅಂತ. ಇಲ್ಲಿ BRCಯಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರೌಢಶಾಲಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಅವ್ರು ಬಂದು ಒಟ್ಟು 16 ತಿಂಗಳು ಕಳೀತಾ ಬಂತು. ಸೊ 16 ತಿಂಗಳುಗಳಲ್ಲಿ ನಾವು ಅವ್ರ ಬಗ್ಗೆ ಕಂಡುಕೊಂಡಂಥ ವಿಷಯ ಏನಪ್ಪ ಅಂತಂದರೆ, ಅವ್ರು ಯಾವತ್ತೂ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಮ್ಮ ಜೊತೆಗೆ ವರ್ತನೆ ಮಾಡಲೇ ಇಲ್ಲ. ಅವರು ನಮ್ಮ ಜೊತೆಗೆ ಒಂದು ಕುಟುಂಬದ ಸದಸ್ಯರಾಗಿ ನಮ್ಮ ಜೊತೆಗೆ ಎಲ್ಲರ ಜೊತೆಗೆ ಸೇರಿ ಕರ್ತವ್ಯವನ್ನು ಮಾಡಿದರು. ಮುಖ್ಯವಾದಂಥ ಇನ್ನೂ ಒಂದು ಆಶಯ ಇತ್ತು, ಪ್ರತಿಯೊಂದು ಮಾಧ್ಯಮದಿಂದ ಎಲ್ಲ ಮಕ್ಕಳು 625ಕ್ಕೆ 625 ಪಡೆಯುವಂಥ ನಿಟ್ಟಿನಲ್ಲಿ ನಾವು ಕಾರ್ಯ ಮಾಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಅವರು ಸಾಕಷ್ಟು ಅಭಿಪ್ರೇರಣೆ ಕಾರ್ಯಗಳನ್ನು ಹಮ್ಮಿಕೊಂಡ್ರು, ಸಾಕಷ್ಟು ಕೆಲಸಗಳನ್ನು ಮಾಡಿದರು. ವೃತ್ತಿ ಜೀವನದ ಯಶಸ್ಸಿನ ಹಿಂದೆ ಸದಾ ಒಂದು ಕುಟುಂಬದ ಬೆಂಬಲವಿರುತ್ತದೆ. 1904 ಮೇ 12 ಮತ್ತು 13ರಂದು ಶ್ರೀಮತಿ ರೇಣುಕಾ ಎನ್ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಈ ದಂಪತಿಗೆ ಮನೋಜ್ ಕುಮಾರ್ ಹಾಗೂ ಹಂಸವೇಣಿ ಎಂಬ 2 ಮಕ್ಕಳಿದ್ದಾರೆ. ಕುಟುಂಬದ ಜವಾಬ್ದಾರಿಗಳ ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯನ್ನು ರೂಪಿಸುವ ಮಹತ್ತರ ಕಾರ್ಯವನ್ನು ಸಮಾನವಾಗಿ ನಿರ್ವಹಿಸಿದರು. ನಮಸ್ಕಾರ, ನನ್ನ ಹೆಸರು ಪುಟ್ಟನಗೌಡ ಅಂತ. ಸರಳವಾದ ಜೀವನ, ಎಲ್ಲರನ್ನೂ ಸಹ ಒಂದು ಪ್ರೀತಿಯಿಂದ ಕಾಣ್ತಾ ಇದ್ರು. ಯಾವುದೇ ಒಂದು ಅಧಿಕಾರದ ಒಂದು ದರ್ಪ ತೋರಿಸ್ತಾ ಇರಲಿಲ್ಲ. 1992 ಸೆಪ್ಟೆಂಬರ್ 30 ಈ ದಿನವು ಕೇವಲ ಉದ್ಯೋಗದ ಆರಂಭವಲ್ಲ, ಒಬ್ಬ ಶಿಕ್ಷಣ ಸಾಧಕನ ಮಹಾನ್ ಪಯಣದ ಆರಂಭ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕೊಡವತ್ತಿಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 1992ರಿಂದ 1999ರವರೆಗೆ ಸಾವಿರಾರು ಮಕ್ಕಳಿಗೆ ಜ್ಞಾನ ದೀಪ ಬೆಳಗಿಸಿದರು. ಶಿಕ್ಷಣವೇ ನಮಗೆ ಶಕ್ತಿ. ಪ್ರಯತ್ನ ಪಡಿ, ಖಂಡಿತ ಗೆಲ್ತೀರಿ. ಹಾಗೆ ಎಲ್ಲರೂ ಒಟ್ಟಾಗಿ ಆಟ ಆಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಯ್ಯ. ನಾನು ಸುಮಾರು ಒಂದು 3 ಶಾಲೆಗಳಲ್ಲಿ ವರ್ಗಾವಣೆಗೊಂಡ್ರು ಕೂಡ ನನ್ನ ನೆಚ್ಚಿನ HM ಅಂತಂದ್ರೆ ನಮ್ಮ ರಾಮಪ್ಪ ಸರ್. ಕಾರಣ ಯಾಕೆಂದ್ರೆ ಅವ್ರಿಗೆ ಎಲ್ಲಾ ಮುಖ್ಯೋಪಾಧ್ಯಾಯರು ಅಥವಾ ಅಧಿಕಾರಿಗಳಿಗೆ ಅಧಿಕಾರ ಅನ್ನೋದು ಅವ್ರಿಗೆ ಇರುತ್ತೆ. ಆದ್ರೆ ನಾನು ನೋಡಿದಂತ ಏಕೈಕ ವ್ಯಕ್ತಿ ಅಂದ್ರೆ ಒಬ್ಬ ಅಧಿಕಾರಿ ನಾಯಕನಾಗ್ಲು ಸಾಧ್ಯ ಇಲ್ಲ, ಆದ್ರೆ ನಾಯಕನಾಗಿದ್ದು ಖಾನಾಪುರದ ನಮ್ಮ BO ಸರ್, ರಾಮಪ್ಪ ಸರ್ ಅಂತ ಹೇಳ್ಬೋದು. ನಂತರ ವರ್ಗಾವಣೆಯಾಗಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕೊಕ್ಕನೂರಿನಲ್ಲಿ ಸೇವೆಯನ್ನು ಸಲ್ಲಿಸಿದರು. ಪ್ರತಿ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಗುರುತಿಸಿ ಅವರನ್ನು ಗುರಿಯತ್ತ ಕೊಂಡೊಯ್ಯುವುದು ಅವರ ವಿಶೇಷತೆ. ಹಲವಾರು ಅಧಿಕಾರಿಗಳು ಬರ್ತಾರ ಹೋಗ್ತಾರ, ಅವರು ಮಾಡಿದಂತ ಕೆಲಸಗಳು ಮಾತ್ರ ಇಲ್ಲಿ ಅವರನ್ನ ಒಬ್ಬ ಅಧಿಕಾರಿ ಒಳ್ಳೆಯ ಅಧಿಕಾರಿ ಕೆಟ್ಟ ಅಧಿಕಾರಿ ಅನ್ನುವಂಥದ್ದನ್ನ ಇಲ್ಲಿ ನಾವು ಕಾಣ್ಬೋದು. ತಮ್ಮ ಸ್ವಂತ ಖರ್ಚಿನಿಂದ ನಮ್ಮ ಕಚೇರಿನೂ ಕೂಡ ಬಣ ಹಚ್ಚಿ ಶೃಂಗಾರಗೊಳಿಸ್ರಿ. ನಾ ಒಬ್ಬ ಶೃಂಗಾರಾಗಿ ಹೋಗ್ಬಾರ್ದು, ಕಚೇರಿನೂ ಕೂಡ ಅವ್ರ ಕೆಲಸಗಳು ಮಾತ್ರ ಇಲ್ಲಿ ಉಳಿತಾವ ಅನ್ನೋದಕ್ಕೆ ನೆನಪು. ರಾಮಪ್ಪ ಯಾರು? ರಾಮನ ಅವತಾರ. ರಾಮ ಬಂದು ಇಲ್ಲಿ ರಾಮನ ಒಂದು ರಾಮರಾಜ್ಯ ಆಗಿರಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ತಮ್ಮ ಸೇವಾನಿಷ್ಠತೆಗೆ ದೊರೆತ ಮಾನ್ಯತೆಯಾಗಿ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದಿದರು. ದಾವಣಗೆರೆಯ SSM ನಗರದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದರು. ಅಲ್ಲಿ ಮಕ್ಕಳ ಹಾಜರಾತಿಯನ್ನು ಗಣನೀಯವಾಗಿ ಹೆಚ್ಚಿಸಿ ಶಾಲೆಯ ಗುಣಮಟ್ಟವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದರು. ಮೊದಲು ಎಲ್ಲರಿಗೂ ನಮಸ್ಕಾರಗಳು. ಖಾನಾಪುರ ತಾಲೂಕಿನ ಇತಿಹಾಸದಲ್ಲಿನ ವರ್ಷದಿಂದ ಉಳಿದಂತಹ ಸಹಿಗಳನ್ನು ಕೂಡ SR ಬುಕ್ ನಲ್ಲಿ ಅವರು ಗುರುಸ್ಪಂದನ ಕಾರ್ಯದಲ್ಲಿ ಎಲ್ಲವುಗಳನ್ನ ಪೂರ್ಣಗೊಳಿಸಿದ್ದಾರೆ. ರಾಮಪ್ಪ ಸರ್ ಹೇಗಿದ್ದ ಅಂತಂದ್ರೆ, ನನ್ನಿಂದ ಯಾರಿಗೂ ತೊಂದರೆಯಾಗಬಾರದು, ನಾನು ಯಾರಿಗೂ ತೊಂದರೆ ಮಾಡಿ ಹೋಗಬಾರದು ಅನ್ನುವಂತ ಒಂದು ಗುಣ ಅವ್ರ ಕಡೆ ಚಂದ್ರನಲ್ಲಿ ಹೇಗಿತ್ತು ಅದೇ ರೀತಿಯಿಂದ 2014ರಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಲ್ಲೆಕಟ್ಟಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ಅಧಿಕಾರ ವಹಿಸಿಕೊಂಡರು. ಮಲ್ಲೆಕಟ್ಟಿ ಶಾಲೆಯಲ್ಲಿ ಅವರು ಬರೆದ ಇತಿಹಾಸ ಇಂದಿಗೂ ಸ್ಮರಣೀಯ. ಒಮ್ಮೆಯಲ್ಲ, 2 ಬಾರಿಯಲ್ಲ, ಸತತ 3 ಬಾರಿ SSLC ಪರೀಕ್ಷೆಯಲ್ಲಿ 100ಕ್ಕೆ 100 ಫಲಿತಾಂಶವನ್ನು ದಾಖಲಿಸುವ ಮೂಲಕ ಅಸಾಧಾರಣ ಸಾಧನೆ ಮಾಡಿದರು. ಈ ಸಾಧನೆ ಅವರ ನಾಯಕತ್ವ,
ಶಿಕ್ಷಕರ ತಂಡದ ಮೇಲಿನ ವಿಶ್ವಾಸ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಪ್ರೀತಿಯ ಪ್ರತೀಕವಾಗಿದೆ. ನಮಸ್ಕಾರ. ಕಡಿಮೆ ಅವಧಿಯಲ್ಲಿ ಬಂದು ನಮ್ಮ ಎಲ್ಲ ಖಾನಾಪುರ ತಾಲೂಕಿನ ನಮ್ಮ ಎಲ್ಲ ಶಿಕ್ಷಕ ಬಳಗವನ್ನ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ PRC ಕಾರ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದ ಮನಸ್ಸನ್ನು ಗೆದ್ದು ಒಂದೇ ವರ್ಷದ ಅವಧಿಯಲ್ಲಿ ನಮ್ಮ ತಾಲೂಕನ್ನ ಇಡೀ ರಾಜ್ಯದಲ್ಲೇ ಎಲ್ಲರೂ ನೋಡುವ ಹಾಗೆ SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ ತೆಗೆದುಕೊಂಡು ಮೆಚ್ಚುಗೆಯನ್ನು ಪಡಿಸಿ ನಮ್ಗೆಲ್ಲರಿಗೆ ಸಂತೋಷನ ಪಡಿಸಿ ನಮ್ಮ ತಾಲೂಕು ಜಿಲ್ಲೆಯಲ್ಲಿ 2ನೇ ಸ್ಥಾನ ಬರಲು ಶ್ರಮಿಸಿದಂಥ ಸಾಹೇಬರಿಗೆ ನನ್ನ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿಗಳ ಬಂಧುಗಳ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. 2023ರಿಂದ ಫೆಬ್ರವರಿ 2025ರವರೆಗೆ TJS ದಾವಣಗೆರೆಯಲ್ಲಿ ಉಪ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸಿದರು. ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕಾಗಿ ಹೊಸ ಆಲೋಚನೆಗಳು ಹಾಗೂ ಮಾರ್ಗದರ್ಶನವನ್ನ ನೀಡಿದರು. ಫೆಬ್ರವರಿ 2025ರಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಆಗಮಿಸಿದರು. ಕಾಡು ಪ್ರದೇಶಗಳಿಂದ ಕೂಡಿದ ಈ ಖಾನಾಪುರದಲ್ಲಿ ಪ್ರತಿ ಶಾಲೆಗೆ ಭೇಟಿಯನ್ನು ನೀಡಿದರು. ಪ್ರತಿ ಶಿಕ್ಷಕರೊಂದಿಗೆ ಮಾತನಾಡಿದರು. ಪ್ರತಿ ವಿದ್ಯಾರ್ಥಿಯ ಕನಸುಗಳನ್ನು ಅರಿತುಕೊಂಡರು. ನಿವೃತ್ತಿ ಹೊಂದಿರತಕ್ಕಂಥ ನಮ್ಮೆಲ್ಲರ ತಾಲೂಕಿನ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ P. ರಾಮಪ್ಪ ಸರು ಇಲ್ಲಿ ಕೇವಲ 16 ತಿಂಗಳು ಸೇವೆಯನ್ನು ಸಲ್ಲಿಸಿದ್ದು ಸುಮಾರು 10 ವರ್ಷದ ಕಾರ್ಯವನ್ನು ಮಾಡಬೇಕಾಗಿರೋದನ್ನು 16 ತಿಂಗಳಲ್ಲಿ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. 2025ರಲ್ಲಿ ಖಾನಾಪುರ ತಾಲೂಕಿನ SSLC ಫಲಿತಾಂಶ 62%ದಷ್ಟಿತ್ತು. ಆದರೆ ರಾಮಪ್ಪ ಸರ್ ಅದನ್ನು ಸವಾಲಾಗಿ ಸ್ವೀಕರಿಸಿದರು. ಹಗಲು ರಾತ್ರಿ ಎನ್ನದೇ ಶ್ರಮಿಸಿದರು. ವಿಶೇಷ ತರಗತಿಗಳು, ನಿರಂತರ ಸಭೆಗಳು, ವಿದ್ಯಾರ್ಥಿಗಳ ಮೇಲಿನ ನಿಗಾ, अभिप्रेरणा कार्यक्रमಗಳು ಹೀಗೆ हलवारू योजनेಗಳನ್ನು ರೂಪಿಸಿದರು. दुरून भागातून आले, इकडची भाषा वेगळी, परिसर वेगळा, तरी P. रामप्पा साहेबांनी या परिस्थितीला जुळवून एक पिऊन पासून ते वरच्या दर्जाच्या सगळ्या अधिकाऱ्यांना तुम्ही जेवलाय काय, तुमचं कसं परिस्थिती काय हवा, सगळ्यांना काय एक वंदनके करून किंवा त्यांचं एक सहकार्य घेऊन सरांनी उत्तम कार्य केलंय खानापूर तालुक्यामध्ये. ಇದರ ಫಲವಾಗಿ 2026ರಲ್ಲಿ ಖಾನಾಪುರ ತಾಲೂಕಿನ SSLC ಫಲಿತಾಂಶ 94%ಕ್ಕೆ ಏರಿಕೆಯಾಯಿತು. ಬೆಳಗಾವಿ ಜಿಲ್ಲೆಯಲ್ಲಿ ಖಾನಾಪುರ ತಾಲೂಕು 2ನೇ ಸ್ಥಾನವನ್ನು ಪಡೆದುಕೊಂಡಿತು. ಇದು ಕೇವಲ ಅಂಕಿ ಅಂಶಗಳ ಸಾಧನೆಯಲ್ಲ, ಇದು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯನ್ನು ಬೆಳಗಿಸುವ ಸಾಧನೆಯಾಗಿತ್ತು. ಇನ್ನೊಂದು ಮೆಟ್ಟಿಲನ್ನ ಮೇಲಕ್ಕೇರುತ್ತಾ 2026ರಲ್ಲಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ 625ಕ್ಕೆ 625 ಪಡೆದಿರುವಂತಹ ಏಕೈಕ ವಿದ್ಯಾರ್ಥಿನಿ ಅದು ಖಾನಾಪುರ ತಾಲೂಕಿನ ವಿದ್ಯಾರ್ಥಿ ಎನ್ನುವಂಥದ್ದು. ಆ ವಿದ್ಯಾರ್ಥಿನಿಗೆ ಮುಂದಿನ ಶೈಕ್ಷಣಿಕ ಭವಿಷ್ಯಕ್ಕೆ 50,000 ರೂಪಾಯಿಗಳ ನಗದು ಬಹುಮಾನವನ್ನ ಮಾನ್ಯರು ಹಸ್ತಾಂತರಿಸಿದ್ದಾರೆ. ಅವರು ಅಧಿಕಾರಿಯಾಗಿದ್ದರು, ಆದರೆ ಅಧಿಕಾರ ಪ್ರದರ್ಶಿಸಲಿಲ್ಲ. ಅವರು ನಾಯಕರಾಗಿದ್ದರು, ಆದರೆ ತಂಡವನ್ನು ಮುಂದೆ ತಂದರು. ಅವರು ಶಿಕ್ಷಕರಾಗಿದ್ದರು, ಆದರೆ ಜೀವಮಾನದ ವಿದ್ಯಾರ್ಥಿಯಾಗಿ ಉಳಿದರು. ವಿದ್ಯಾರ್ಥಿಗಳಿನ ಮೇಲಿನ ಕಾಳಜಿ, ಶಿಕ್ಷಣದ ಮೇಲಿನ ಪ್ರೀತಿ, ಮಾನವೀಯತೆಯ ಮೇಲಿನ ನಂಬಿಕೆ ಇವೇ ಅವರ ವ್ಯಕ್ತಿತ್ವದ ಗುರುತುಗಳು. ಸೇವಾ ನಿವೃತ್ತಿ ಎಂದರೆ ಒಂದು ಹುದ್ದೆಯಿಂದ ನಿವೃತ್ತಿ ಮಾತ್ರ. ಆದರೆ ಒಬ್ಬ ಶಿಕ್ಷಕ ಎಂದಿಗೂ ನಿವೃತ್ತರಾಗುವುದಿಲ್ಲ. ಅವರ ಆಲೋಚನೆಗಳು, ಅವರ ಮೌಲ್ಯಗಳು, ಅವರಿಂದ ರೂಪುಗೊಂಡ ವಿದ್ಯಾರ್ಥಿಗಳು ಯಾವತ್ತೂ ಜೀವಂತವಾಗಿರುತ್ತಾರೆ. ಮಾನ್ಯ P. ರಾಮಪ್ಪ ಸರ್, ನಿಮ್ಮ ಸೇವೆ, ನಿಮ್ಮ ಸಾಧನೆ, ನಿಮ್ಮ ಸರಳತೆ, ನಿಮ್ಮ ಶಿಕ್ಷಣ ಪ್ರೇಮ ನಮಗೆಲ್ಲರಿಗೂ ಸದಾ ಪ್ರೇರಣೆಯಾಗಿರುತ್ತದೆ. ನಿಮ್ಮ ನಿವೃತ್ತಿ ಜೀವನ ಸುಖ, ಸಂತೋಷ, ಆರೋಗ್ಯ ಹಾಗೂ ನೆಮ್ಮದಿಯಿಂದ ಕೂಡಿರಲಿ ಎಂದು ಹಾರೈಸುತ್ತೇವೆ. ನಿಮ್ಮ ಶಿಕ್ಷಣದ ಯಜ್ಞಕ್ಕೆ ನಮ್ಮ ಅನಂತ ಕೃತಜ್ಞತೆಗಳು. ಧನ್ಯವಾದಗಳು ಸರ್. ನಿಮ್ಮ ಹೆಜ್ಜೆ ಗುರುತುಗಳು ಸದಾ ನಮ್ಮೊಂದಿಗೆ ಇರುತ್ತವೆ.